ನಮಸ್ಕಾರ. ಅಂತಾರಾಷ್ಟ್ರೀಯ ಕಾನೂನು ಪರೀಕ್ಷೆಗಳಿಗೆ ಸಿದ್ಧರಾಗ್ತಿರುವ ಎಲ್ಲ ಆಕಾಂಕ್ಷಿಗಳಿಗೆ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ರಾಜ್ಯ ಅಥವಾ ಸರ್ಕಾರದ ಮಾನ್ಯತೆ ಅನ್ನೋದು ಕೇವಲ ಒಂದು ಸಾಮಾನ್ಯ ಅಧ್ಯಾಯವಲ್ಲ, ಅದು ಇಡೀ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನ ಅರ್ಥಮಾಡಿಕೊಳ್ಳುವ ಅಡಿಪಾಯ. ಮುಂಬರುವ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಉತ್ತರವನ್ನು ಹೇಗೆ ರಚನಾತ್ಮಕವಾಗಿ ಮಂಡಿಸಬೇಕು ಅನ್ನೋದಕ್ಕೆ ಈ ವಿಶ್ಲೇಷಣೆ ಒಂದು ಪರಿಪೂರ್ಣ ಶೈಕ್ಷಣಿಕ ಮಾರ್ಗದರ್ಶಿಯಾಗಿ ಕೆಲಸ ಮಾಡಲಿದೆ. ಯಾವುದೇ ಅತ್ಯುತ್ತಮ ಉತ್ತರವು ಈ 5 ನಿರ್ದಿಷ್ಟ ವಿಭಾಗಗಳನ್ನು ಒಳಗೊಂಡಿರಲೇಬೇಕು: ಮಾನ್ಯತೆಯ ವ್ಯಾಖ್ಯಾನ, ಪ್ರಮುಖ ಸಿದ್ಧಾಂತಗಳು, ಕಾನೂನಾತ್ಮಕ ಪರಿಣಾಮಗಳು, ಡಿ ಜ್ಯೂರೆ ಹಾಗೂ ಡಿ ಫ್ಯಾಕ್ಟೋ ಮತ್ತು ಪ್ರಮುಖ ಮೊಕದ್ದಮೆಗಳು. ಈ 5 ಅಂಶಗಳನ್ನು ಕರಗತ ಮಾಡಿಕೊಂಡರೆ ಅತ್ಯುತ್ತಮ ಅಂಕಗಳನ್ನು ಪಡೆಯುವುದು ಖಚಿತ. ಬನ್ನಿ ಶುರು ಮಾಡೋಣ. ಮೊದಲನೇ ವಿಭಾಗ: ಮಾನ್ಯತೆಯ ವ್ಯಾಖ್ಯಾನ. ಪರೀಕ್ಷೆಯಲ್ಲಿ ಉತ್ತರವನ್ನು ಒಂದು ನಿಖರವಾದ ಹಾಗೂ ವಿದ್ವತ್ಪೂರ್ಣವಾದ ವ್ಯಾಖ್ಯಾನದೊಂದಿಗೆ ಪ್ರಾರಂಭಿಸುವುದು ಬಹಳ ಪರಿಣಾಮಕಾರಿ. ಇದು ಉತ್ತರಪತ್ರಿಕೆಯನ್ನು ಮೌಲ್ಯಮಾಪನ ಮಾಡುವವರಿಗೆ ವಿಷಯದ ಮೇಲಿನ ನಿಮ್ಮ ಹಿಡಿತವನ್ನು ತಕ್ಷಣವೇ ಮನವರಿಕೆ ಮಾಡಿಕೊಡುತ್ತೆ. ಇಲ್ಲಿ ಪ್ರೊಫೆಸರ್ ಎಲ್ ಆಪನ್ಹೈಮ್ ಅವರ ನಿಖರವಾದ ಪದಗಳನ್ನು ಬಳಸುವಂತಹ ಅದು ಬಹಳ ಮುಖ್ಯ. ಈ ಸಾಲ್ಗಳು ಎಷ್ಟೊಂದು ಅದ್ಭುತವಾಗಿವಲ್ವಾ? ಕೇವಲ ಒಂದು ರಾಜಕೀಯ ಅಥವಾ ಭೌಗೋಳಿಕ ವಾಸ್ತವವಾಗಿರುವ ಘಟಕವೊಂದು ಹೇಗೆ ಅಂತಾರಾಷ್ಟ್ರೀಯ ಕಾನೂನಿನ ಅಧಿಕೃತ ಭಾಗವಾಗಿ, ಅಂದರೆ ಸಬ್ಜೆಕ್ಟ್ ಆಫ್ ಇಂಟರ್ನ್ಯಾಷನಲ್ ಲಾ ಆಗಿ ರೂಪಾಂತರಗೊಳ್ಳುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ವಿವರಿಸುತ್ತೆ. ಎರಡನೇ ವಿಭಾಗ: ಮಾನ್ಯತೆಯ ಪ್ರಮುಖ ಸಿದ್ಧಾಂತಗಳು. ವ್ಯಾಖ್ಯಾನದ ನಂತರ ವಿಷಯದ ಸೈದ್ಧಾಂತಿಕ ತಳಹದಿಯ ಕಡೆಗೆ ಹೋಗೋದು ಅನಿವಾರ್ಯ. ಮಾನ್ಯತೆ ಅನ್ನೋದು ಸೈದ್ಧಾಂತಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಸ್ಪಷ್ಟ ತಿಳುವಳಿಕೆಯನ್ನ ಪರೀಕ್ಷಕರು ಯಾವಾಗಲೂ ನಿರೀಕ್ಷಿಸ್ತಾರೆ. ಇಲ್ಲಿ ಬರೋದು 2 ಪ್ರಮುಖ ಸಿದ್ಧಾಂತಗಳು. ಈ 2 ಸಿದ್ಧಾಂತಗಳ ನಡುವಿನ ವ್ಯತ್ಯಾಸವನ್ನ ನೆನ್ಪಿಟ್ಕೊಡಲು ಒಂದು ಸುಲಭವಾದ ಟ್ರಿಕ್ ಇದೆ. ರಚನಾತ್ಮಕ ಸಿದ್ಧಾಂತ ಅಥವಾ ಕಾನ್ಸ್ಟಿಟ್ಯೂಟಿವ್ ಥಿಯರಿ ಅಂದ್ರೆ ಒಂದು ಪ್ರತಿಷ್ಠಿತ ಕ್ಲಬ್ಗೆ ಪ್ರವೇಶ ಪಡೆಯಲು ಬರುವ ವಿಶೇಷ ವಿಐಪಿ ಆಹ್ವಾನ ಪತ್ರಿಕೆ ಇದ್ದ ಹಾಗೆ. ಆ ಆಮಂತ್ರಣ ಸಿಗುವವರೆಗೂ ಆ ಘಟಕಕ್ಕೆ ಕಾನೂನಾತ್ಮಕ ಅಸ್ತಿತ್ವ ಇರಲ್ಲ. ಆದರೆ ಘೋಷಣಾತ್ಮಕ ಸಿದ್ಧಾಂತ ಅಂದ್ರೆ ಡಿಕ್ಲರೇಟರಿ ಥಿಯರಿ ಹಾಗಲ್ಲ. ಇದು ಹೇಗೆ ಅಂದ್ರೆ ಆ ಘಟಕ ಆಗಲೇ ಆ ಕ್ಲಬ್ನ ಒಳಗಿದೆ, ಅದಕ್ಕೊಂದು ಕೇವಲ ಅಧಿಕೃತ ಹೆಸರಿನ ಟ್ಯಾಗ್ ಅನ್ನ ಕೊಡುವುದಷ್ಟೇ. ಅಂದ್ರೆ ಕೇವಲ ವಾಸ್ತವದಲ್ಲಿರುವ ಸತ್ಯವನ್ನ ಒಪ್ಪುಕೊಳ್ಳುವುದು ಮಾತ್ರ. ಮೂರನೇ ವಿಭಾಗ: ಮಾನ್ಯತೆಯ ಕಾನೂನಾತ್ಮಕ ಪರಿಣಾಮಗಳು. ಇದಂತೂ ಈ ಅಧ್ಯಾಯದ ಪ್ರಮುಖ ತಿರುಳು. ಪರೀಕ್ಷೆಗಳಲ್ಲಿ ಮಾನ್ಯತೆಯ ಕಾನೂನಾತ್ಮಕ ಪರಿಣಾಮಗಳನ್ನು ವಿವರಿಸುವಾಗ ಅವುಗಳನ್ನು ಆಂತರಿಕ ಮತ್ತು ಬಾಹ್ಯ ಅಂತ 2 ಭಾಗಗಳಾಗಿ ವಿಂಗಡಿಸಿ ಬರೆದ್ರೆ ಹೆಚ್ಚು ಅಂಕಗಳು ಖಚಿತ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ಅಂಶ ಏನಂದ್ರೆ, ಒಂದು ಘಟಕವು ಮಾನ್ಯತೆ ಪಡೆದ ತಕ್ಷಣ ಅದಕ್ಕೆ ಸಿಗುವ ಅಪಾರ ಕಾನೂನಾತ್ಮಕ ಶಕ್ತಿ. ಹೊಸದಾಗಿ ಮಾನ್ಯತೆ ಪಡೆದ ಸರ್ಕಾರವು ಮಾನ್ಯತೆ ನೀಡಿದ ರಾಷ್ಟ್ರದ ದೇಶೀಯ ನ್ಯಾಯಾಲಯಗಳಲ್ಲಿ ದಾವೆ ಹೂಡಬಹುದು, ತನ್ನ ಆಸ್ತಿಯನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ಮುಖ್ಯವಾಗಿ ನ್ಯಾಯಾಲಯದ ಪ್ರಕ್ರಿಯೆಗಳಿಂದ ಸಾರ್ವಭೌಮ ವಿನಾಯಿತಿಯನ್ನು ಪಡೆಯಬಹುದು. ಆಂತರಿಕ ಮಟ್ಟದಲ್ಲಿ ಇವೆಲ್ಲವೂ ಬಹಳ ದೊಡ್ಡ ಬದಲಾವಣೆಗಳು. ಹಾಗೆಯೇ ಜಾಗತಿಕ ವೇದಿಕೆಯಲ್ಲೂ ಕೂಡ ಈ ಬಾಹ್ಯ ಪರಿಣಾಮಗಳು ಆ ಹೊಸ ಘಟಕವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸ್ತವೆ. ಇದು ಆ ರಾಷ್ಟ್ರಕ್ಕೆ ಇತರ ದೇಶಗಳೊಂದಿಗೆ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಳ್ಳಲು, ದ್ವಿಪಕ್ಷೀಯ ಅಥವಾ ಬಹುಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಲು ಮತ್ತು ವಿಶ್ವಸಂಸ್ಥೆಯಂತಹ ದೊಡ್ಡ ಸಂಸ್ಥೆಗಳ ಸದಸ್ಯತ್ವ ಪಡೆಯಲು ದಾರಿ ಮಾಡಿಕೊಡುತ್ತೆ. 4ನೇ ವಿಭಾಗ: ಡಿ ಜ್ಯೂರೆ ವಿರುದ್ಧ ಡಿ ಫ್ಯಾಕ್ಟೋ ಮಾನ್ಯತೆ. ಇದನ್ನ ಪರೀಕ್ಷೆಯ ಗೋಲ್ಡನ್ ಡಿಫ್ರೆನ್ಷಿಯೇಟರ್ ಅಥವಾ ಅತಿ ಹೆಚ್ಚು ಅಂಕ ತಂದುಕೊಡುವ ನಿರ್ಣಾಯಕ ವಿಭಾಗ ಅಂತಲೇ ಹೇಳ್ಬೋದು. ತಾತ್ಕಾಲಿಕವಾದ ಡಿ ಫ್ಯಾಕ್ಟೋ ಮತ್ತು ಶಾಶ್ವತವಾದ ಡಿ ಜ್ಯೂರೆ ಮಾನ್ಯತೆಯ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಪರೀಕ್ಷೆಯ ಉತ್ತರ ಪತ್ರಿಕೆಯಲ್ಲಿ ಇಂಥದೊಂದು ರಚನಾತ್ಮಕ ಕೋಷ್ಟಕವನ್ನ ಬರೆದ್ರೆ ವಿಶ್ಲೇಷಣಾತ್ಮಕ ಸ್ಪಷ್ಟತೆ ಎದ್ದು ಕಾಣುತ್ತೆ. ಗಮನಿಸಿ, ಡಿ ಫ್ಯಾಕ್ಟೋ ಕೇವಲ ವ್ಯಾಪಾರ ಪ್ರತಿನಿಧಿಗಳಿಗೆ ಮತ್ತು ತಾತ್ಕಾಲಿಕ ಒಪ್ಪಂದಗಳಿಗೆ ಸೀಮಿತವಾಗಿದ್ರೆ, ಡಿ ಜ್ಯೂರೆ ಸಂಪೂರ್ಣ ರಾಜತಾಂತ್ರಿಕ ವಿನಿಮಯ ಮತ್ತು ಶಾಶ್ವತ ಒಪ್ಪಂದಗಳಿಗೆ ಅವಕಾಶ ನೀಡುತ್ತೆ. ಅತಿ ಮುಖ್ಯವಾಗಿ ಡಿ ಫ್ಯಾಕ್ಟೋ ಮಾನ್ಯತೆಯನ್ನ ಹಿಂಪಡೆಯಬಹುದು, ಆದರೆ ಡಿ ಜ್ಯೂರೆ ಶಾಶ್ವತವಾಗಿರುತ್ತೆ. 5ನೇ ಮತ್ತು ಕೊನೆಯ ವಿಭಾಗ: ಮೈಲಿಗಲ್ಲು ಎನಿಸಿದ ಪ್ರಮುಖ ಮೊಕದ್ದಮೆಗಳು. ಪುಸ್ತಕದಲ್ಲಿ ಓದುವ ಒಣಕಾನೂನಿನ ಸಿದ್ಧಾಂತಗಳು ವಾಸ್ತವದಲ್ಲಿ ಹೇಗೆ ಆಸಕ್ತಿದಾಯಕ ಭೌಗೋಳಿಕ ರಾಜಕೀಯ ನಾಟಕಗಳಾಗಿ ಬದಲಾಗ್ತವೆ ಅನ್ನೋದನ್ನ ಈ ಪ್ರಕರಣಗಳು ನಮಗೆ ತೋರಿಸ್ಕೊಡ್ತವೆ. ಇದೊಂದು ಬಹಳ ಕುತೂಹಲಕಾರಿ ಕಾನೂನು ಪ್ರಶ್ನೆ. ಒಂದು ದೇಶ ಮತ್ತೊಂದು ದೇಶದ ಹೊಸ ಸರ್ಕಾರಕ್ಕೆ ಕೇವಲ ತಾತ್ಕಾಲಿಕ ಅಂದರೆ ಡಿ ಫ್ಯಾಕ್ಟೋ ಮಾನ್ಯತೆ ನೀಡಿದಾಗ ಆ ಸರ್ಕಾರದ ಆಂತರಿಕ ಕಾನೂನು ಆದೇಶಗಳಿಗೆ ಬೆಲೆ ಇದೆಯಾ? ಈ ಪ್ರಶ್ನೆಯೇ ಪ್ರಸಿದ್ಧ ಲೂಥರ್ ವಿರುದ್ಧ ಜೇಮ್ಸ್ ಸಾಗರ್ ಮೊಕದ್ದಮೆಗೆ ನಾಂದಿಯಾಯಿತು. ಹಾಗಾಗಿ
ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶ ಏನಂದ್ರೆ ಬ್ರಿಟಿಷ್ ನ್ಯಾಯಾಲಯ ನೀಡಿದ ತೀರ್ಪು. ಕೇವಲ ಡಿಫ್ಯಾಕ್ಟೋ ಮಾನ್ಯತೆ ಇದ್ರೂ ಸಹ ಒಂದು ವಿದೇಶಿ ಸರ್ಕಾರವು ತನ್ನದೇ ಭೂಪ್ರದೇಶದೊಳಗೆ ರೂಪಿಸಿದ ಆಂತರಿಕ ಶಾಸನಗಳನ್ನು ಒಪ್ಕೊಳ್ಳೇಬೇಕು. ಅಷ್ಟೇ ಅಲ್ಲ, ಈ ಮಾನ್ಯತೆಯು ಪೂರ್ವಾನ್ವಯವಾಗಿ ಅಂದ್ರೆ ರೆಟ್ರೋಆಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತೆ. ಆ ಸರ್ಕಾರ ವಾಸ್ತವವಾಗಿ ಅಧಿಕಾರಕ್ಕೆ ಬಂದ ದಿನಾಂಕದಿಂದಲೇ ಅದು ಮಾಡಿದ ಎಲ್ಲಾ ಕ್ರಮಗಳು ಸಿಂಧುವಾಗ್ತವೆ ಅನ್ನೋದು ಈ ಪ್ರಕರಣದ ಸಾರಾಂಶ. ಈಗ ಮತ್ತೊಂದು ಸಂಕೀರ್ಣವಾದ ಪರಿಸ್ಥಿತಿಯನ್ನ ಊಹಿಸ್ಕೊಳ್ಳಿ. ಸೈದ್ಧಾಂತಿಕವಾಗಿ ಕಾನೂನುಬದ್ಧ ಹಕ್ಕಿರುವ ಡಿ ಜ್ಯೂರೆ ಸರ್ಕಾರ ಒಂದೆಡೆ ಹಾಗೂ ವಾಸ್ತವದಲ್ಲಿ ಭೌತಿಕ ನಿಯಂತ್ರಣ ಹೊಂದಿರುವ ಡಿ ಫ್ಯಾಕ್ಟೋ ಸರ್ಕಾರ ಮತ್ತೊಂದೆಡೆ. ಇವೆರಡರ ನಡುವೆ ಸಂಘರ್ಷ ಬಂದರೆ ಯಾರ ಕಾನೂನ ಮೇಲುಗೈ ಸಾಧಿಸುತ್ತೆ? ಇದೇ ಬ್ಯಾಂಕ್ ಆಫ್ ಇಥಿಯೋಪಿಯಾ ಮೊಕದ್ದಮೆಯ ಕೇಂದ್ರ ಬಿಂದು. ಈ ಪ್ರಕರಣದಲ್ಲಿ ಇಥಿಯೋಪಿಯಾದ ದೇಶಭ್ರಷ್ಟ ಚಕ್ರವರ್ತಿಗೆ ಬ್ರಿಟನ್ ಸರ್ಕಾರ ಡಿ ಜ್ಯೂರೆ ಮಾನ್ಯತೆ ನೀಡಿತ್ತು. ಆದರೆ ಇಟಲಿಯ ಆಕ್ರಮಣಕಾರಿ ಸರ್ಕಾರಕ್ಕೆ ಆ ಜಾಗದ ಮೇಲೆ ಡಿ ಫ್ಯಾಕ್ಟೋ ನಿಯಂತ್ರಣವಿತ್ತು. ನ್ಯಾಯಾಲಯದ ತೀರ್ಪು ಬಹಳ ಸ್ಪಷ್ಟವಾಗಿತ್ತು. ದೈನಂದಿನ ಆಂತರಿಕ ಆಡಳಿತದ ವಿಷಯ ಬಂದಾಗ ಭೌತಿಕ ನಿಯಂತ್ರಣ ಹೊಂದಿರುವ ಡಿ ಫ್ಯಾಕ್ಟೋ ಸರ್ಕಾರದ ಕ್ರಮಗಳೇ ಮೇಲುಗೈ ಸಾಧಿಸುತ್ತವೆ. ಅಧಿಕಾರವೇ ಇಲ್ಲದ ಡಿ ಜ್ಯೂರೆ ಸಾರ್ವಭೌಮನ ಹಕ್ಕುಗಳು ನೆಲದ ಮೇಲಿನ ಭೌತಿಕ ವಾಸ್ತವತೆಯ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ಅನ್ನೋದು ಇಲ್ಲಿ ಸಾಬೀತಾಯಿತು. ಪರೀಕ್ಷೆಯ ದೃಷ್ಟಿಯಿಂದ ಇದು ಕೊನೆಯ ಪ್ರಮುಖ ಮೊಕದ್ದಮೆ, ಸಿವಿಲ್ ಏರ್ ಟ್ರಾನ್ಸ್ಪೋರ್ಟ್ ಇಂಕ್ ಪ್ರಕರಣ. ಹಿಂದಿನ ಮೊಕದ್ದಮೆಗಳಲ್ಲಿ ಮಾನ್ಯತೆಯು ಪೂರ್ವಾನ್ವಯವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ನೋಡಿದ್ವಿ. ಆದರೆ ಆ ಪೂರ್ವಾನ್ವಯ ತತ್ವಕ್ಕೆ ಏನಾದರೂ ಮಿತಿಗಳಿವೆಯಾ? ಇಲ್ಲಿ ನಡೆದ ಐತಿಹಾಸಿಕ ಘಟನೆಗಳು ಹೀಗಿವೆ. ಚೀನಾದ ನ್ಯಾಷನಲಿಸ್ಟ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೆಲವು ವಿಮಾನಗಳನ್ನು ಅಮೆರಿಕನ್ ಕಂಪನಿಗೆ ಮಾರಾಟ ಮಾಡಿತ್ತು. ನಂತರ ಬ್ರಿಟನ್ ಹೊಸದಾಗಿ ಬಂದ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಡಿ ಜ್ಯೂರೆ ಮಾನ್ಯತೆ ನೀಡಿತು. ಆಗ ಈ ಹೊಸ ಸರ್ಕಾರ ಪೂರ್ವಾನ್ವಯ ತತ್ವವನ್ನು ಮುಂದಿಟ್ಟು ಆ ವಿಮಾನಗಳ ಮೇಲೆ ಹಕ್ಕು ಸಾಧಿಸಲು ಬಂತು. ಇದು ಅತ್ಯದ್ಭುತವಾಗಿ ವಿವರಿಸುವುದೇನೆಂದರೆ, ಪೂರ್ವಾನ್ವಯ ತತ್ವವನ್ನು ಬಳಸಿ ಹಿಂದಿನ ಮಾನ್ಯತೆ ಪಡೆದ ಸರ್ಕಾರವು ಕಾನೂನುಬದ್ಧವಾಗಿ ಮಾಡಿದ್ದ ಬಾಹ್ಯ ಆಸ್ತಿ ವಹಿವಾಟುಗಳನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತ ಪ್ರಿವಿ ಕೌನ್ಸಿಲ್ ಐತಿಹಾಸಿಕ ತೀರ್ಪು ನೀಡಿತು. ಒಟ್ಟಾರೆಯಾಗಿ ಹೇಳುವುದಾದರೆ, ಮಾನ್ಯತೆ ಎನ್ನುವುದು ಕೇವಲ ಒಂದು ಕಾಗದದ ಮೇಲಿನ ಒಪ್ಪಂದವಲ್ಲ. ಈ ರಚನಾತ್ಮಕ ವಿಶ್ಲೇಷಣೆಯಿಂದ ನಾವು ಅರ್ಥಮಾಡಿಕೊಳ್ಳುವಂತೆ ಇದೊಂದು ಘಟಕಕ್ಕೆ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆಯನ್ನ ಪ್ರವೇಶಿಸಲು ಸಿಗುವ ಅಧಿಕೃತ ಪಾಸ್ಪೋರ್ಟ್. ಇದು ಕೇವಲ ರಾಜಕೀಯ ಸತ್ಯಗಳನ್ನ ಬಲವಾದ ಅಂತಾರಾಷ್ಟ್ರೀಯ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನಾಗಿ ಪರಿವರ್ತಿಸುವ ಅತ್ಯಂತ ಪ್ರಬಲವಾದ ಸಾಧನ. ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ನಾವು ಈ ವಿಶ್ಲೇಷಣೆಯನ್ನ ಮುಕ್ತಾಯ ಮಾಡೋಣ. ಒಂದೆಡೆ ಕಾನೂನಿನ ಕಟ್ಟುನಿಟ್ಟಾದ ಚೌಕಟ್ಟುಗಳಿದ್ರೆ, ಮತ್ತೊಂದೆಡೆ ರಾಷ್ಟ್ರಗಳ ರಾಜಕೀಯ ಹಿತಾಸಕ್ತಿಗಳಿರ್ತವೆ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ರಾಜಕೀಯ ಶಕ್ತಿಯ ನಡುವಿನ ಈ ಮುಖಾಮುಖಿ ಇದೆಯಲ್ಲ, ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾದದ್ದು. ಮುಂದಿನ ಪರೀಕ್ಷೆಗಳಿಗಾಗಿ ಈ ಎಲ್ಲಾ ವಿಷಯಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿ. ಶುಭವಾಗಲಿ.